ನೋಡಿ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಯೇಸು ನಂಬಿದವರನ್ನು ಅಭಿವೃದ್ಧಿ ಮಾಡುವ ದೇವರಾಗಿದ್ದಾನೆ. ಯೇಸು ನಂಬಿದವರನ್ನು ಅಭಿವೃದ್ಧಿ ಮಾಡಿ ಲೂಕ 5:6 ಫಾಸ್ಟ್ ಆಯ್ತು. ದೇವ್ರು ನಿಮ್ ಜೊತೆ ಮಾತಾಡ್ತದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ದೇವ್ರ ಇಷ್ಟ ಮತ್ತೆ ಯಾವಾಗ ಮುಗಿಸ್ತಾನಪ್ಪ ಅಂತ ಹೇಳಿ ಕಾಯ್ಕೊಂತಿದ್ದಾರೆ. ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ಇವತ್ತು ಪರಿಶುದ್ಧಾತ್ಮ ದೇವರಲ್ಲಿ ಸಂಚರಿಸ್ತಾ ಇದ್ದಾನೆ. ದೇವರು ನಿನ್ನೆ ಮಾತಾಡಿದ ಪ್ರತಿ ಮಾತುಗಳು ಹೇಳ್ಬೇಕಂತೇಳಿ ದೇವರು ಅದನ್ನು ತಿಳಿಸೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದಾನೆ. ಆದ್ದರಿಂದ ನಾವು ಶ್ರದ್ಧೆಯಿಂದ ಕೇಳೋಣ. ದೇವರು ಯಾವ ಸಮಯದಲ್ಲಿ ಯಾವ ಒಂದು ವಾಕ್ಯದ ಮೇಲೆ ನಮ್ಮ ಜೊತೆ ಮಾತಾಡ್ತಾನೆ ಗೊತ್ತಿಲ್ಲ. ಈ ಸಮಯ ಮತ್ತೆ ಬಾದ್ರೆ ದೇವರು ಮತ್ತೆ ಈ ಸಮಯ ಹೋದ ಸಮಯ ಮತ್ತೆ ಬರೋಕ್ಕಾಗಲ್ಲ. ಆದ್ದರಿಂದ ಇವತ್ತು ದೇವರು ಮಾತಾಡುವಾಗ ನಾವು ಪ್ರತಿಯೊಬ್ಬರು ಶ್ರದ್ಧೆಯಿಂದ ಕೇಳಿ ಅದನ್ನು ಅನುಸರಿಸಿ ನಡೆಯೋಣ. ಅದರಿಂದ ಇರ್ತಕ್ಕಂಥ ಆಶೀರ್ವಾದ ನಾವು ಹೊಂದಿಕೊಳ್ಳೋಣ. ಹಾಲೆಲೂಯಾ. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಲೂಕ 5:6 ನೋಡುವಾಗ ಅಲ್ಲೇನಾಗ್ತಾ ಇದೆ, ಅಲ್ಲಿ ಸೀಮೋನ, ಪೇತ್ರ, ಆಂದ್ರೇಯ ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಅವರೆಲ್ಲರೂ ರಾತ್ರಿ ಎಲ್ಲ ಮೀನು ಹಿಡಿದಿದ್ದಾರೆ. ಅವ್ರ ಕೆಲಸನೇ ಅದೇ ಕೆಲಸ ರಾತ್ರಿ. ಯಾಕಂದ್ರೆ ಹಗಲತ್ಲಿ ಮೀನು ಹೊರಗಡೆ ಬರಲ್ಲ, ಎಲ್ಲ ಒಂದು ತಿರುಗಾಡ್ತಾ ಇರ್ತವೆ. ಆದ್ರೆ ರಾತ್ರಿ ಸಮಯದಲ್ಲಿ ಒಳಗಡೆ ಇರ್ತಕ್ಕಂಥ ಮೀನೆಲ್ಲ ಹೊರಗೆ ಬರ್ತವೆ ಸಮುದ್ರದಲ್ಲಿ, ಇದು ನದಿಯಲ್ಲಿ. ಅಲ್ಲಿ ಬರುವಾಗ ಇದ್ದಕ್ಕಿದ್ದಂತೆ ಎಲ್ಲ ಮೀನುಗಾರರ ಕೆಲಸ ಯಾವಾಗ ಗೊತ್ತಾ? ರಾತ್ರಿ ಸಮಯದಲ್ಲಿ. ನಮ್ಮೆಲ್ಲರ ಕೆಲಸ ಹಗಲು ಸಮಯದಲ್ಲಿ ನಾವು ಕೆಲಸ ಮಾಡ್ತೀವಿ, ನಾವು ರಾತ್ರಿ ಮಲಗ್ತೀವಿ ನಾವು. ಆದ್ರೆ ಅವರೆಲ್ಲ ಹಗಲತ್ತಿನ ರೆಸ್ಟ್ ತಂದು ರಾತ್ರಿ ಸಮಯದಲ್ಲಿ ಮೀನು ಹೆಚ್ಚಾಗಿ ಹಿಡಿತಾ ಇರ್ತಾರೆ. ಹಾಲೆಲೂಯಾ. ಅದೇ ತರ ಅಲ್ಲಿ ಪೇತ್ರ ಮತ್ತೆ ಅವರ ಶಿಷ್ಯ, ಅವರೆಲ್ಲ ಫ್ರೆಂಡ್ಸ್ ಎಲ್ಲರೂ ಸೇರಿ, ಅಲ್ಲಿ ಇರ್ತಕ್ಕಂಥ ಜೇಬದಾಯನ ಮಕ್ಕಳು ಅವರೆಲ್ಲರೂ ಸೇರಿ ರಾತ್ರಿ ಎಲ್ಲ ಮೀನು ಹಿಡಿತಾ ಇದ್ದಾರೆ. ಒಂದು ಕೂಡ ಮೀನು ಸಿಗ್ತಾ ಇಲ್ಲ ಅಲ್ಲಿ. ಆ ಕ್ಷಣದಲ್ಲಿ ಇನ್ನು ಬೆಳಕಾರ್ದು ಬಿಡ್ತು. ಇನ್ನೇನು ಅವತ್ತಿನ ಊಟಕ್ಕೆ ಹೆಂಗಪ್ಪ, ನಮ್ಮ ಪರಿಸ್ಥಿತಿ ಹೆಂಗಪ್ಪ? ಆದ್ರೆ ಕೆಲಸ ಮಾಡಿದ್ರೆ ಅದರಿಂದ ಬಂದಂತ, ಅದು ಮಾಡಿ ಬಂದಂತ ಹಣದಿಂದಲೇ ಅವ್ರು ಜೀವಿಸ್ಬೇಕು. ಅವರು ಇಲ್ಲ ಅಂದ್ರೆ ಅವತ್ತು ಊಟ ಇಲ್ಲ ಅವರಿಗೆ ಅಂತ ಒಂದು ಬಡತನದಲ್ಲಿ ಇದ್ದಾರೆ ಅವರು. ಆ ಕ್ಷಣದಲ್ಲಿ ಇನ್ನು ಬೆಳಕಾರ್ದು ಬಿಡ್ತು, ಒಂದು ಮೀನು ಸಿಕ್ಕಿಲ್ಲ ಅವರಿಗೆ. ಅವಾಗ ಹೊರಗಡೆ ಬಂದು ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಬೆಲೆಗಳು ತೊಳ್ತಾ ಇದ್ರೆ, ಇವತ್ತಾಯ್ತು ನಮಗೆ ಊಟ ಇಲ್ಲ, ನಮ್ಮ ಮಕ್ಕಳಿಗೆ ಊಟ ಇಲ್ಲ, ನಮ್ಮ ಕುಟುಂಬಕ್ಕೆ ಊಟ ಇಲ್ಲ ಅಂತೇಳಿ ವೇದನೆ ಪಡ್ತಾ ಇದ್ರೆ, ಆ ಕ್ಷಣದಲ್ಲಿ ಯೇಸು ಸ್ವಾಮಿ ಅಲ್ಲಿಗೆ ಬರ್ತಾ ಇದ್ದಾನೆ. ಹಾಲೆಲೂಯಾ. ಯೇಸು ಸ್ವಾಮಿ ಬಂದು ದೋಣಿ ಮೇಲೆ ಕೂತ್ಕೊಂಡು ದೋಣಿನ ಮುಂದೆ ನಡೆಸು ಅಂತ ಹೇಳಿದ ಕ್ಷಣದಲ್ಲಿ ಅವರು ಕೂಡ ಏನ್ ಮಾಡ್ತಾರೆ ಗೊತ್ತಾ? ಒಂದೇ ಮಾತು ಹೇಳಿದ್ರು, ಸ್ವಾಮಿ ರಾತ್ರಿ ಎಲ್ಲ ನಾವು ಹಿಡಿದ್ವಿ, ಆದ್ರೆ ಒಂದು ಮೀನು ಕೂಡ ಸಿಕ್ಕಿಲ್ಲ ನಮಗೆ ಅಂತಂದು ಹೇಳಿದ್ರು. ಆದ್ರೆ ದೇವರು ಹೇಳ್ತಾನೆ, ಈಗ ಒಂದು ಸಲ ಮತ್ತೆ ಒಂದು ಸಲ ನಿನ್ ಮುಂದೆ ನಡೆಸು, ನಾನು ಹೇಳಿದ ಮಾತು ಕೇಳಂತ ಹೇಳ್ತಾ ಇದ್ದ ದೇವರು. ಹೇಳಿದ ಕ್ಷಣದಲ್ಲಿ ಮರು ಮಾತಾಡ, ನೀನು ಹೇಳಿದಕ್ಕೋಸ್ಕರ ನಾನು ಈ ದೋಣಿನ ಮುಂದಕ್ಕೆ ನಡೆಸ್ತೇನೆ ಅಂತ ಹೇಳಿ ಮತ್ತೆ ಪೇತ್ರ ಏನ್ ಮಾಡ್ತಾನೆ ಗೊತ್ತಾ? ದೋಣಿಯನ್ನು ಮುಂದೆ ನಡೆಸ್ತಾ ಇದ್ದಾನೆ. ದೇವ್ರ ಮಾತು ಕೇಳ್ತಾ ಇದ್ದಾನಲ್ಲಿ, ಪೇತ್ರನು ದೇವ್ರ ಮಾತು ಕೇಳಿ ನಾವು ದೇವ್ರ ಮಾತು ಕೇಳ್ತಾ ಇದೀವಿ. ನಾವು ಯೇಸು ಕ್ರಿಸ್ತನ ಎಷ್ಟೋ ಸಲ ನಮ್ಮನ್ನ ಎಚ್ಚರಿಸಿದ್ದಾನೆ, ಎಷ್ಟೋ ಸಲ ನಮ್ಮ ಜೊತೆ ಮಾತಾಡಿದಾನೆ, ಎಷ್ಟೋ ಸಲ ನಮ್ಮ ಬದಲಾವಣೆಯ ಬಗ್ಗೆ, ನಮ್ಮ ಪರಿಸ್ಥಿತಿಗಳ ಬಗ್ಗೆ ದೇವರು ಎಚ್ಚರಿಕೆ ಕೊಟ್ಟಿದ್ದಾನೆ. ಅದಕ್ಕೆ ಕಾರಣಕರ್ತರು ಯಾರಂತಂದ್ರೆ ದೇವರು ತಿಳಿಸಿದ್ದಾನೆ. ಅದು ನಮಗೆ ತಾಕಿರ್ತದೆ, ವಾಕ್ಯ ತಾಕಿರ್ತದೆ ನಮಗೆ. ಆದ್ರೂ ಕೂಡ ನಮ್ಮ ಜೀವಿತದಲ್ಲಿ ಇನ್ನೂ ಬದಲಾವಣೆಗಳಾಗ್ತಾ ಇಲ್ಲ. ಆದ್ರೆ ಇಲ್ಲಿ ಪೇತ್ರನು ಒಂದೇ ಒಂದು ಪ್ರಶ್ನೆ ಹಾಕಿದ. ಆಮೇಲೆ ದೇವರು ಹೇಳ್ದ, ಆ ಮಾತಿಗೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ಮುಂದಕ್ಕೆ ಹೋಗಿ ಬಲೆ ಹಾಕುವಾಗ ರಾಶಿಯಾಗಿ ಅಲ್ಲಿ ಮೀನುಗಳು ಸಿಗ್ತಾ ಇದಾವೆ. ಹಾಲೆಲೂಯಾ. ಅದರಿಂದ ಅದ್ಭುತವಾಗಿ ಆಶೀರ್ವಾದ ಹೊಂದಿಕೊಳ್ತಾ ಇದ್ದಾನೆ. ಆಶ್ಚರ್ಯ ಆಗ್ತಾ ಇದೆ. ಪಕ್ಕದಲ್ಲಿದ್ದಂತರ ಕರಿತಾ ಇದ್ದಾನೆ, ಪಕ್ಕದಿಂದ ಬರ್ರಿ ಇಲ್ಲಿ ಬಲೆ ಹರಿದು ಹೋಗ್ತಾ ಇದೆ ಅಂತೇಳಿ. ಆಶ್ಚರ್ಯ. ಹಗಲೊತ್ತಿನಲ್ಲೇ ದೇವರ ಆಶೀರ್ವಾದ. ನೋಡ್ರಿ, ರಾತ್ರಿ ಎಲ್ಲ ಹುಡುಕಿದ್ರು ಅವರು, ಒಂದು ಮೀನು ಸಿಕ್ಕಿಲ್ಲ. ಆದ್ರೆ ದೇವ್ರ ಮಾತು ಕೇಳಿ ಬಲೆ ಹಾಕುವಾಗ ಅಲ್ಲಿ ಅದ್ಭುತ ನಡೀತಾ ಇದೆ. ಹಾಲೆಲೂಯಾ. ಆದ್ರೆ ಇವತ್ತು ನೀವು ದೇವರ ಮಾತು ಕೇಳಿ ನೀನು ಒಂದು ಹೆಜ್ಜೆ ಮುಂದೆ ಇಡುವಾಗ ನಿನ್ನ ಜೀವಿತವನ್ನು ದೇವರು ಮಾರ್ಪಡಿಸ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಆತನ ಮಾತು ನೀನು ಕೇಳಬೇಕು. ಅಲ್ಲಿ ಪೇತ್ರನು ಆತನ ಮಾತು ಕೇಳಿ ಏನ್ ಮಾಡ್ದ? ಬಲೆ ಬೀಸಿದ, ಮೀನುಗಳು ರಾಶಿ ಸಿಕ್ಕಿವು. ಅದೇ ರೀತಿ ನೀನು ಯೇಸು ಸ್ವಾಮಿ ಮಾತು ನೀನು ಕೇಳುವಾಗ ನಿನ್ನ ಕುಟುಂಬ ಅಭಿವೃದ್ಧಿ ಆಗ್ತದೆ. ನಿನ್ನ ಸಾಕ್ಷಿಯಾಗಿ ದೇವ್ರು ನಿಲ್ಲಿಸ್ತಾನೆ, ನಿನ್ನ ಕೊರತೆಗಳೆಲ್ಲ ದೇವ್ರು ನೀಗಿಸ್ತಾನೆ. ನಿನ್ನ ಜೀವಿತದಲ್ಲಿ ಅದ್ಭುತ, ನೀನು ಅಭಿವೃದ್ಧಿ ಆಗ್ತೀನಿ, ನಿನ್ನ ಕುಟುಂಬ ಅಭಿವೃದ್ಧಿ ಆಗ್ತದೆ, ನೀನು ಅಭಿವೃದ್ಧಿ ಆಗ್ತೀನಿ. ಅನೇಕರಿಗೆ ಸಾಕ್ಷಿ ಮಾದರಿಯಾಗಿ ದೇವರು ನಿನ್ನ ನಿಲ್ಲಿಸಲಿಕ್ಕಿದ್ದಾನೆ. ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾನೆ ಏನಂತ, ಯೇಸು ನಂಬಿದವರನ್ನು ಅಭಿವೃದ್ಧಿ ಮಾಡುವ ದೇವರಾಗಿದ್ದಾನೆ.